ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಾಧು ನಿಜಗುಣ ಶಿವಯೋಗಿಯನ್ನು ಮನೆದು ಅದೇ ತತ್ವವನ್ನು ಜಗತ್ತಿನ ಜೀವರಾಶಿಗಳಿಗೆ ಅನುಭವಿಸಿದಂತ ಆದಿ ಶಂಕರ ಭಗವತ್ಪಾದರನ್ನು ಮೊದಲು ಮಾಡಿಕೊಂಡು ಈ ಭೂಮಿಯಲ್ಲಿ ಅವತರಿಸಿದಂತ ಎಲ್ಲ ಮಹತ್ವರ ಪಾದಗಳಿಗೆ ಅನ್ನುವುದು ಯಾವ ಇವರ ಒಂದು ತಿರುಪಟ ಆಶ್ರಮದಲ್ಲಿ ನಿರಂತರವಾಗಿ ಜ್ಞಾನ ಯಜ್ಞ ನಡೀತಾನೆ ಇದ್ದಾರೆ. ವಿಶೇಷವಾಗಿ ಎಲ್ಲರನ್ನ ಕೂಡಿಸಿ ಅದನ್ನ ಮತ್ತೆ ತಡೆಯೋದ್ರಿಂದ ಏನಾಗ್ತದಪ್ಪ, ಚಿಂತನೆ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಹೆಚ್ಚಿನ ಒಂದು ಲಾಭ ಆಗ್ತದ ಅನ್ನುವಂತ ಉದ್ದೇಶದಿಂದ ಒಂದು ಮಾಸಿಕ ಕಾರ್ಯಕ್ರಮವನ್ನು ಒಂದು ಶರಣ ಹೇಳ್ತಾರ, ಅಯ್ಯ ನಿಮ್ಮ ಶರಣರು ಪರಮ ಸುಖಿಗಳಯ್ಯ, ಅಯ್ಯ ನಿಮ್ಮ ಶರಣರು ಮನದಲ್ಲಿ ನಿರ್ಲೇಪ ಜ್ಞಾನಿಗಳಯ್ಯ. ಸಾಮಾನ್ಯವಾಗಿ ತಾವೆಲ್ಲರೂ ಸುಖಿಗಳದರಿ, ಮನುಷ್ಯನೊಳಗ ಜ್ಞಾನಿಗಳದಿರಿ. ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿನ ಸಮರ್ಪಿಸುತ್ತಾ ಒಂದೆರಡು ವಾರ್ಪಿಸ್ಕೊಳ್ತೇವೆ. ಆ ಸದ್ಗುರುನಾಥ ಹೇಳಿಕೊಟ್ಟಂತ ಒಂದೆರಡು ತತ್ವ ಚಿಂತನೆ ನನ್ನ ಯಥಾಮತಿಗೆ ಗೋಚರವಾದಂತ, ನಾನೇನು ಅಭ್ಯಾಸ ಮಾಡಿದವಲ್ಲ, ಏನೋ ಯಾವ ನಮ್ಮ ಸಹಕಾರ ಸಂಘದೊಳಗ, ಸುರೇಂದ್ರ ಗುರುಜಿ ಸಂಘದೊಳಗ, ಬಸವಾನಂದ ಪುಗಳ ಸಂಘದೊಳಗ ನಿರಂತರ ಅವ್ರನ್ನ ಮಾತಾಡ್ತಾರೆ. ಇಲ್ಲಿ ಅಭಿಷಾನಂದ ಆಶ್ರಮ ಅಂತ ಕರಿಕೆಟ್ಟುವುದೈತಿ. ಒಂದ್ ತಾಸು ಒಂದು 4-6 ದಿನ ಒಂದು ತಾಸ ನಿರಂತರ ತತ್ವ ಚಿಂತನೆಯನ್ನ ಮಾಡ್ತಿರ್ತಾರೆ. ನೋಡಿ ಅಂತವ್ರು ಅಂದ್ರೆ ಹೇಳ್ತಾರ, ಒಂದ್ ಕಡೆ ವಸಿಷ್ಠೊಳಗ ಬರ್ತದ, ಇದು ಯಾಕ ಅದ್ರ ಲಾಭ ಆಗ್ತದೆ ಅಂತ ಹೇಳಿದ್ರೆ ಮೊದಲ ಸತ್ಸಂಗ ಮಾಡಿತ್ತು. ಸತ್ಸಂಗ ಶಾಸ್ತ್ರ ವಿಚಾರ, ಸತ್ಸಂಗದಿಂದ ಶಾಸ್ತ್ರ ವಿಚಾರ ತಿಳಿತದ. ಶಾಸ್ತ್ರ ವಿಚಾರದಿಂದ ಅಸ್ತಿತ್ವ ಬಿಡಕ್ ಬರೋದಿಲ್ಲ. ಅದನ್ನ ನೀನು ಸ್ವಾನುಭವ ಸ್ವಲ್ಪ ಅದು ಹೇಳಿದ ಸತ್ಯದನು ಅಸತ್ಯನು. ಎಷ್ಟ್ ಜನ ಅಪ್ಪ ಹೇಳ್ತಿದ್ರಂತೆ, ಎಷ್ಟ್ ಜನಾತಿ ಸ್ವಯಂ ಪ್ರಜ್ಞಾತ್ ಶಾಸ್ತ್ರ ಸಸ್ಯ ಕರೋತಿಕಂ. ಸ್ವತಃ ನಾವು ವಿಚಾರ ಮಾಡ್ಬೇಕಾಗ್ತದೆ. ಸ್ವತಃ ವಿಚಾರ ಮಾಡಿ ಯಾವುದು ಹೌದು ಯಾವುದು ಅಲ್ಲೋ ಅನ್ನುವಂತ ನಮಗೂ ಒಂದು ಏನೈತೆ ಅಂದ್ರೆ ಆ ತಿಳುವಳಿಕೆ ಅನ್ನುವಂಥದ. ಆ ತಿಳುವಳಿಕೆಯ ಹೊರಗಲ್ಲಿಗೆ ಹಚ್ಚಿ ಅಷ್ಟಕ್ಕ ಬಿಟ್ರು ಅದು ಫಲ ಆಗೋದಿಲ್ಲ. ಅದನ್ನ ಏನ್ ಮಾಡ್ಬೇಕಂತ ಹೇಳ್ತಾರಂತ ಹೇಳಿದ್ರೆ ಪುರುಷ ಪ್ರಯತ್ನ ಅಂದ್ರೆ ಪ್ರತಿ ವರ್ಷ ಪ್ರಯತ್ನದಿಂದ ಇದು ಏನಾಗ್ತದಪ್ಪ ಅಂತ ಹೇಳಿದ್ರೆ ಇದು ಸಾಧ್ಯ ಆಗ್ತದೆ. ಒಂದ್ ಕಡೆ ಒಬ್ರು ಭಾಷಣ ಹೇಳ್ತಾರೆ, ಆಗುವುದು ಪ್ರಪಂಚ, ಮಾಡುವುದು ಕಾರಣ. ಪ್ರಪಂಚ ಆಗ್ತದ, ಅದು ಈಗ ನಡ್ಕೊಂತನ ಬಂದದ್ದು. ಯಾರು ಸತ್ರು ಅದೇನ್ ನಿಂದ್ರು ಅಂತಾರ. ಸಾಮಾನ್ಯವಾಗಿ ಅಷ್ಟು ಸತ್ರ ಅಮಾಸ್ಯ ನಿಂದಿರುದಿಲ್ಲ ಅಂತಾರಲ್ಲ, ಅದು ಪ್ರಪಂಚ ಅಂದ್ರೆ ನಡೆದನ. ಅದು ನಾವು ಬಿಟ್ಟು ಬಂದಿವಂತಂದ್ರು, ನಾವು ಬಿಟ್ಟು ಅಂದ್ರ ಮುಂಜಾನೆ ಇವತ್ತು ಹೊಲಕ್ ಹೋಗಿದ್ರೆ ದೌಡ ಬರ್ಬೇಕಂತ ಹೇಳ್ಬೇಕಂದ್ರೆ ಆಕಳ ನಿಂದಿರಿತ್ತು ಅಂದ್ರೆ ನಾವು ಇಲ್ಲ ಕಟ್ಟಾಕ ಯಾರು ಕಟ್ಟಿ ಹಿಡಿಸ್ಕೊಡ್ತಿಲ್ಲ, ಕಟ್ಟೋಕ್ ಬರೋದಿಲ್ಲ, ನೀವು ಹಾಕೋದಿಲ್ಲ, ಇನ್ ದೌಡ್ ಹೋಗ್ಬೇಕಂತೇಳಿ ಅಂದ್ರೂ ಕಡ ಆಗ್ತದ. ನಾವು ಹೊಳ್ ಮನೆಗ್ ಬರೋದಿಲ್ಲ, ಅವ್ರು ಯಾರಿಗೂ ಕಟ್ಟಿಲ್ಲ, ಹೊರಗೆ ಕಟ್ಟಿಸಿ ಅದಕ್ಕೆ ಮೇವ್ ಹಾಕಿ ಅದೆಲ್ಲ ವ್ಯವಸ್ಥೆ ಮಾಡಿ. ಅಂದ್ರೆ ಈ ಪ್ರಪಂಚ ಅಂದ್ರೆ ನಡಿತೈತದ. ವಿಶೇಷವಾಗಿ ಪುರುಷ ಪ್ರಯತ್ನದಿಂದ ಕಾಲ ಕಿತ್ತುಕೊಂಡು ಯಾವ ಎಲ್ಲಿ ಇರ್ತಾರ ಅಲ್ಲಿ ಬಂದ ಈ ತತ್ವ ಚಿಂತನೆಯನ್ನ ಕೇಳಿ ಕಾಸಿ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ಬೇಕು ಪ್ರಯತ್ನ. ಅದಕ್ಕಾಗಿ ನಾವು ಪ್ರಯತ್ನದಿಂದನೇ ಇದರ ಸಾಧ್ಯದ ಹೊರತು ಅದಕ್ಕೆ ಒಂದ್ ಕಡೆ ಭಾಷಣ ಉದ್ಯಮೇನ ಸಿದ್ಧಂತಿ ಕಾರ್ಯಾಣಿ ನ ಮನೋರಥಿ ನ ಸುಪ್ತಸ್ಯ ಶಿವಸ್ಯ ಮುಖೇನ ಮೃಗ. ಇವತ್ತು ಕಾಡಿನೊಳಗ ಒಂದು ಹುಲಿನ ಇದ ಸಿಂಹ ಅದ, ಅದು ಬ್ಯಾಟಿಯಾಡದ ಯಾವ್ದಾರ ಪ್ರಾಣಿ ನಾನು ಮುಡ್ಕೊಂತೀನಂತ ಬರ್ತದೆ. ಈ ಕಾಡಿಗೆ ರಾಜ ಅದನೆ ಯಾವ್ದಾದ್ರು ಬಂದು ನಾನು ಬಾಯಾಗ ಹೋಗುತ್ತೆ, ಅದ್ರ ಬಾಯಾಗ ಹೋಗ್ತೀನಿ. ಹೆಂಗ ಪ್ರಯತ್ನ ಮಾಡಿ ಕಾಸ ಆ ಕಾಡಿನೊಳಗ ಬೇಟೆಯಾಡಿ ಕಾಸ ತನ್ನ ಹಸುವನ್ನು ನಿವೃತ್ತಿ ಮಾಡ್ಕೋಬೇಕಾಗ್ತದೋ, ನಮ್ಮ ದುಃಖವನ್ನ ಕಳ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಸತ್ಚಿಂತನ, ಸತ್ಕೀರ್ತನ, ಸತ್ಪರಸ್ಪರ ಪ್ರಬೋಧನ, ಇದ ಸ್ವಾಧ್ಯಾಯ ಇತಿ ಉಚ್ಯತೆ. ಇದನ್ನ ಕೇಳಬೇಕಾಗ್ತದ. ಅದು ಬಂದದ್ದು ಉದ್ದೇಶ ನಮ್ದು ಅದ. ನಾವು ಬಂದಂತ ಮಾನವ ಜನ್ಮದ ಉದ್ದೇಶ ಏನಂತ ಹೇಳಿದ್ರೆ ಈ ಶರೀರ ಇಂದ ಏನ್ ಆಗ್ಬೇಕಾಗಿತ್ತಂದ್ರೆ ದುಃಖವನ್ನ ಕಳ್ಕೊಳಕ ಬಂದಿದ್ದೇವೆ. ಆದ್ರೆ ಇನ್ನಷ್ಟು ಉಲ್ಬಣ ಮಾಡ್ಕೊಳಕತ್ತಿದ್ದೇವೆ. ಹೆಂಗ್ ಉಲ್ಬಣ ಮಾಡ್ಕೊಳಕತ್ತಿದ್ದೇವೆ ವಿಷಯ ಇಟ್ಟಿದ್ದಾರೆ. ಇವತ್ತು ದ್ವೇಷವನ್ನ ಸಾಧಿಸಲಿಕ್ಕತ್ತಿದ್ದೇವೆ. ದ್ವೇಷದಿಂದ ದ್ವೇಷ ಅಪ್ಪ ಹೇಳ್ಕೊಂತ ಬಂದಾರ. ಬೆಂಕಿಯಿಂದ ಸುತ್ತಂತ ಗಾಯವನ್ನ ಹೊಳ್ಳಿ ಬೆಂಕಿ ಹಾಕಿ ಕಟ್ಟಿರಿ ಎಂದು ಅದು ಮಾಯ.
ಮಾಡಿದೆ. ಅದಕ್ಕೆ ಹೇಳ್ತಾರ ಅವರು, ಹಾಗ ಆಗಪ್ಪ ಎಲ್ಲರನ್ನ ಪ್ರೀತಿ. ಒಂದ್ ಕಡೆ ಯೇಸು ವಾಚನ್ ಹೇಳ್ತಾನೆ, ಇಲ್ಲಿಯವರೆಗೆ ನಿಮಗ ವೇದ ಉಪನಿಷತ್ತು ಇವೆಲ್ಲ ಏನು ಹೇಳಿದಾವಪ್ಪ ಅಂತ ಹೇಳಿದ್ರೆ ಎಲ್ಲರನ್ನು ಪ್ರೀತಿಸುವಂತ ಹೇಳಿದಾರ. ಆದರೆ ಇನ್ನು ಮುಂದೆ ನಿಮಗೆ ನಾನು ಹೇಳುವುದು ಏನೆಂದರೆ ನಿನ್ನ ವೈರಿಯನ್ನು ಪ್ರೀತಿಸುವಂತ. ಅಂದ್ರೆ ನಾವು ಒಂದ್ ಕಡೆ ಮಣ್ಣು ಓದ್ಕೊಂತ ಬಂದಿದ್ದೇವೆ, ಯೋಗಾವಾಸಿಸಿದೊಳಗ ಬಂತು ನಮ್ಮ ಭಾವ ವೈರಿನ ಪ್ರೀತಿ ಮಾಡಕತ್ತಿದೀವಿ ಅಂತಂದ್ರ ಅವನು ಅಲಭಾವ ಆಗ್ತದ. ನಮ್ಮ ಬಲ್ಲಿರುವಂತ ದ್ವೇಷ ಭಾವ ಗೋಚಾತ ಅವನು ನಮ್ಮ ಪ್ರೀತಿ ಮಾಡ್ತಾನಂತ. ಇವತ್ತು ನಾವು ಒಂದೇ ಅದೇವು, ಗೆಳೆಯರ ಅದೇವ, ನಾವು ಅವರು ಒಳಗ ದ್ವೇಷ ಮಾಡಕತ್ತೀವಿ ಅಂತಂದ್ರ ಅವನಲ್ಲಿಯೂ ಆ ದ್ವೇಷ ಭಾವ ಉತ್ಪತ್ತಿ ಆಗ್ತದೆ. ನಮ್ಮ ಭಾವ ಯದ್ಭಾವಂ ತದ್ಭವತಿ, ನಾವು ಹ್ಯಾಗ ಭಾವಿಸ್ತೇವೋ ಹಂಗ ಆಗ್ತದ. ಅದಕ್ಕಾಗಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಿದ್ರ, ನಮ್ಮಲ್ಲಿ ಏನು ದ್ವೇಷ ಇದಾವ, ದ್ವೇಷ ಯಾಕೆ ಬರ್ತದ, ಸ್ವಲ್ಪ ಅದ್ರ ಹಿಂದೆ ಒಂದು ಸ್ವಲ್ಪ ಹೋಗ್ಬೇಕ. ಅಪ್ಪ ಅವ್ರು ಹೇಳ್ಕೊಂತ ಬರ್ತಾರ ಯಾವ ಒಂದು ಇದ್ರೊಳಗ ಭಗವದ್ಗೀತೆಯೊಳಗ, ಜಾಯತು ವಿಷಯಾನ್ ಪುರುಷ ಸಂಗತ್ತೆ ಸುಪಜಾಯತೆ ಸಂಗಾತಂ ಜಾಯತೆ ಕಾಮ ಕಾಮಾತ್ ಕ್ರೋಧಾವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಭವತಿ ಬುದ್ಧಿಭ್ರಂಶ ಬುದ್ಧಿಭ್ರಂಶೋ ಬುದ್ಧಿರ್ನಾಶೋ ಬುದ್ಧಿರ್ನಾಶೋ ಪ್ರಣಶ್ಯ. ವಿಷಯ ಚಿಂತನೆಗೈಯಲು ಸಂಗ ಲಭಿಸುವುದವನಿಗೆ ಸಂಗದಲಿತ ಕಾಮವು ಕಾಮದಿಂದಲೇ ಕ್ರೋಧವು ಇಂದು ಕ್ರೋಧದಿ ಮೋಹವು ಮೋಹದಿಂದಲೇ ಅವಿವೇಕವು ಅವಿವೇಕದಿಂದಲೇ ಬುದ್ಧಿ ನಶಿಸಿ ಸರ್ವನಾಶವು ತಪ್ಪದು. ಯಾವ ನಾವು ವಿಷಯಗಳ ಚಿಂತನ ಮಾಡಿದೀವೋ ಅಂತ ಕೇಳಿದ್ರೆ ಅಲ್ಲಿ ಸರ್ ಹೇಳ್ತಿದ್ರು ಗುರುಗಳು, ಅದರ ಬಗ್ಗೆ ಬಹಳ ನಮಗ ಬಹಳ ಚಂದ. ಹೊರಗ ವೈರಿಗಳಿಲ್ಲೋ, ನೀನು ಒಳಗಾದಾರ ವೈರಿಗಳ ದ್ವೇಷ ಯಾಕೆ ಮಾಡಕತ್ತಿದೇವ, ಕಾಮ ಭಾವದ ಅದನ್ನ ತಗೋಬೇಕಂತ ಮಾಡಿದ್ದೀನಿ. ಇವತ್ತು ನಾನೊಂದು ಪ್ಲಾಟ್ ತಗೋಬೇಕಂತ ಮಾಡಿದ್ದೀನಿ. ಅದಕ್ಕೆ ಏನ್ ಮಾಡ್ತಾರ, ಮಾದೇವನ ಬಂದ್ ಕಾಸ ಜಡ್ಗಿ ಬರ್ತೀನಿ, ಅವರು 5 ಲಕ್ಷ ಕೊಡ್ತಾರ ಅಂದ್ರೆ ನಾ 5.5 ಕೊಡ್ತೀನಿ. ಏನಾದ್ರು ಅವ್ರು ನನಗೆ ಎಲ್ಲಿದ ಹೊರಗದಾರ ವೈರಿ ಒಳಗ ನಾ ಏನು ತಗೋಬೇಕಣ್ಣಿ. ಅದಕ್ಕೆ ಅವ್ರ ಏನಂದ್ರು, ಹೆಚ್ಚಿಗೆ ಕೇಳಿದ್ರು. ಆದ ಏನ್ ಆಶಾ ಐತಿ, ಒಳಗ ಏನ್ ನಮಗ್ ಕಾಮ ಭಾವ ಐತಿ ಅದ ನಮಗ್ ವೈರಿ. ಅದಕ್ಕ ವೈರಿಗಳು ಹೊರಗಿಲ್ಲಪ್ಪ, ಒಳಗ ಅದಾರ. ಅದಕ್ಕೆ ಏನ್ ಮಾಡ್ಬೇಕೈತಂದ್ರ ದ್ವೇಷ, ಅದಕ್ಕೆ ಹೇಳ್ತಾರ ದ್ವೇಷ ಬುದ್ಧಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ನಮ್ಮನ್ನ ಅನರ್ಥಕ್ಕೆ ಕಾರಣ. ಪ್ರೇಮ ಬುದ್ಧಿ ಏನ್ ಮಾಡ್ತದ ಅಂತ ಕೇಳಿದ್ರೆ ಒಂದ್ ಕಡೆ ಕಬೀರ ಒಂದು ದೋಹಾ ಹೇಳ್ತಾನೆ, ಬಹಳ ಚಂದ ಹೇಳ್ತಾರೆ ಗುರುಗಳು. ಎಲ್ಲ ಗ್ರಂಥ ಕಂಥಗಳನ್ನು ಓದಿದವನು ಪಂಡಿತನಲ್ಲ ಆತ ಖಂಡಿತ, ಪ್ರೇಮವೆಂಬೆರಡಾಕ್ಷರ ಅರಿತವನೇ ಪಂಡಿತ ಕಬೀರ. ನೋಡಿ ಎಷ್ಟು ಚಂದ, ಎಲ್ಲರನ್ನ ಇವತ್ತು ಅದನ್ನ ಮಾಡ್ಕೊಳಕೊಂತ ಬಂದಿದ್ವು ವಾಕನಂತ. ಏನಪ್ಪ ಪ್ರೇಮನ ಜೀವನ ಅಲ್ಲ. ಪ್ರೇಮ ಅಂದ್ರೆ ಒಬ್ಬರಿಗೊಬ್ಬರು ಪರಸ್ಪರ ಪ್ರೇಮ ಅಂದ್ರೆ ದ್ವೇಷ ಅಂದ್ರೆ ಏನು ನೋಡ್ರಿ, ಎಷ್ಟು ನಮ್ಮನ್ನು ಯಾವ್ದಕ್ಕೆ ಓದಿಸ್ತದ, ಎಲ್ಲಿ ಓದಿ ಕಳಿಸ್ತದ. ಅದಕ್ಕೆ ಹೇಳ್ತಾರಮ್ಮ, ಇವತ್ತು ಎಂತ ಗ್ರಂಥ ಕಂತಗಳು ಏನೆಲ್ಲಾ ತಿರುಗಿ ಹಾಕಿದಾನಪ್ಪ ಅಂತ ಹೇಳಿದ್ರೆ ಅವ ಪಂಡಿತ ಅಲ್ಲ ಅಂತ ಹೇಳ್ತಾರ. ಪ್ರೇಮವೆಂಬೆರಡಕ್ಷರಗಳನ್ನು ಅರಿತವನೇ ಪಂಡಿತ ಕಬೀರ. ಯಾರಲ್ಲಿ ಸರ್ವರನ್ನ ಪ್ರೀತಿಸುವಂತ ಮನೋಭಾವ ಇರ್ತದ ಅವನೇ ಪಂಡಿತವು. ಪ್ರೇಮವಿಲ್ಲದ ಮನುಜ ಆತ ಪ್ರಾಣಿಗೆ ಸಮ ತಿಳಿಯೋ. ಪ್ರೇಮ ಇಲ್ಲ ಅಂತಂದ್ರೆ ಅದೊಂದು ಕಾಡು ಮೃಗಕ್ಕೆ ಸಮ ತಿಳಿಯಂತಾರ. ಪ್ರೇಮವಿಲ್ಲದ ಮನುಜ ಆತ ಪ್ರಾಣಿಗೆ ಸಮ ತಿಳಿಯೋ. ಆತ ಒಂದ್ ವೇಳೆ ಅದು ಹೌದ್ರಿ, ಗಾಳಿ ಅಂದ್ರ ಕೇಳ್ತಾನ, ಮತ್ ಕೇಳ್ತಾನ, ಹೌದು ಅವ್ ಪ್ರಾಣ ಐತಿ, ಅವ ಹೆಂಗ್ ಪ್ರಾಣಿ ಆಗ್ತಾನ, ಮನುಷ್ಯ ರೂಪ ಐತಿ ಅಂತಂದ್ರ ಗಾಳಿ ಆಡಿದ್ರು ಆತನ ಕಮ್ಮಾರನ ತಿದಿಯೋ. ಒಂದ್ ವೇಳೆ ಪ್ರಾಣ ಐತಿ ಅಂದ್ರೂ ನೋಡುದು ಕಮ್ಮಾರ ತಿದಿಯೊಳಗೂ ಪ್ರಾಣ ಇರ್ತದಪ್ಪ. ಹಾಳಿ ಹೋಗುದು ಬರುದು ಮಾಡ್ತಿರದ ಅದು ಹಂಗಿದ್ದಂಗ. ಅದಕ್ಕ ಆತ ಏನ ಹೇಳ್ತಾನ, ಬಹಳ ಚಂದ ಹೇಳ್ಕೊತ ಹೋಗ್ತಾನ. ಪ್ರೇಮದ ಬಗ್ಗೆ ಎಷ್ಟೊಂದು ಆತ ಎಲ್ಲಿ ಬೇಕಾದ್ರೆ ಇರುವುದು. ಪ್ರೇಮವನ್ನು ತಿಳಿದಂತವ ಮನೆಯೊಳಗಾದರೂ ಸರಿಯೇ, ಹೊಲದೊಳಗಾದರೂ ಇರಬಹುದು, ಮನೆಯಾಗಾದ್ರೂ ಇರಬಹುದು, ಆತ ಎಲ್ಲಿ ಬೇಕಾದರೆ ಇರಬಹುದು.
ಅದಕ್ಕಾಗಿ ಏನ್ ಮಾಡ್ಬೇಕಂತ ಕೇಳಿದ್ರ ಎಲ್ಲರ ಮೊದಲು ನಮ್ಮ ಅಜ್ಜ ನಮ್ಗೆ ಹೇಳ್ಕೊತ ಮೊದಲು ನೀನು ಮನೆಯೊಳಗ ತಂತೇನೆ ಎಲ್ಲರೂ ಕೂಡ ಪ್ರೇಮ ಭಾವ ಏನ್ ಕೇಳೋದು ಕಾಲಭಾವಿಗಳ ಕೂಡಿರ್ಬೇಕು ಎಂತ ಎಲ್ಲಿ ನಾ ಯಾವ ಪುಸ್ತಕದೊಳಗೂ ಸಿಗೋದಿಲ್ಲ. ಹೇಳ್ತೀನಿ ಅಪಾರ ಹೇಳ್ತಿದ್ರಂತ, ಯಾವ ಮನೆಯೊಳಗ ಒಬ್ಬ ತಾಯಿ ಕಣ್ಣೀರ್ ಹಾಕಿಸ್ತಾನ ಆ ಮಣಿ ನರ್ಕ ಅಂದ್ರ ಎಷ್ಟೊಂದು ಆ ತಾಯಿಯನ್ನ ನೋಡ್ರಿ ಅಲ್ಲೇ ಪ್ರೇಮ ಕಾಣದವ, ಇನ್ನು ಹೊರಗೆ ಹೆಂಗ ಪ್ರೇಮವನ್ನು ಕಾಣ. ಸಾಮಾನ್ಯವಾಗಿ ತನ್ನ ಮನೆಯೊಳಗ ಪರಸ್ಪರ ಒಬ್ಬರನ್ನೊಬ್ಬರ ಪ್ರೀತಿಯಿಂದ ನೋಡದವ ಹೊರಗಿನ ಜಗತ್ತನ್ನು ಎಲ್ಲ ಪ್ರೀತಿಸ್ತಾನೆ. ಅದಕ್ಕೆ ಪರಸ್ಪರ ನಮ್ಮಲ್ಲಿ ಏನ್ ಬೇಕಾಗಿತ್ತು ಅಂದ್ರ ಮೊದಲು ನಮ್ಮ ಮನೆಯೊಳಗ ನಮ್ಮ ತಾಯಿ ತಂದೆ ಮಕ್ಕಳು ಎಲ್ಲ ಅಣ್ಣತಮ್ಮರು ಕೂಡ ನೋಡ್ರಿ. ಇವತ್ತು ಯಾರ ಅಣ್ಣತಮ್ಮರು ಒಬ್ಬರಿಗೊಬ್ಬರು ಹೊಂದಾಣಿಕೆ ಅದ, ಯಾಕ ವಿಷಯ ವಸ್ತುಗಳ ಬಗ್ಗೆನ ಬಡದಾಟ ಕೊಲೆ ಸುಲಿಗೆ ಯುದ್ಧ ಮಹಾಯುದ್ಧ ಇವತ್ತು ನೋಡೋದೇವು. ಯಾಕಂತಂದ್ರ ಇದು ದ್ವೇಷ ಬುದ್ಧಿನ ಅದನ್ನ ಕತ್ಕೋಬೇಕನ್ನೋದಕ್ಕ ದ್ವೇಷ ಬರ್ತದ. ನಾನಾದ್ರೂ ಉಪಭೋಗ ಮಾಡ್ಬೇಕಂತಂದಕ್ಕ ದ್ವೇಷ ಆಗ್ತದ. ನೀ ಯಾಕಪ್ಪ ನನಗೂ ಬೇಕಂತ ನಾವು ದ್ವೇಷ ಯಾಕೆ ಬರ್ತದ ಅಂತ ಕೇಳಿದ್ರ ಹಂಚ್ಕೊಂಡು ತಿಂದ್ರೆ ದ್ವೇಷನೇ ಇಲ್ಲ. ಸರ್ ಮ್ಯಾಗ ಹೇಳ್ಕೊಂತದೇವು. ಇದನ್ನ ಒಬ್ಬರಿಗೊಬ್ಬರು ಪರಸ್ಪರ ಹಂಚ್ಕೊಂಡ್ರೆ ಏನು ಇಲ್ಲೇ ಇಲ್ಲ. ಹಂಚ್ಕೊಳ್ಳಾದಕ್ಕೆ ಬಡದಾಟ ಒಬ್ಬರಿಗೊಬ್ಬರು ನಾವು ಹಂಚ್ಕೊಂಡ್ರೆ ಏನು ಇಲ್ಲೇ ಇಲ್ಲ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕಾಗೈತಿ, ನಾವು ಪರಸ್ಪರ ಒಂದು ಮನಿತನ ದ್ವೇಷ ಇಲ್ದ ನಡಿಬೇಕಾಗಿದ್ರೆ ತ್ಯಾಗ ಬೇಕಂತ ಹೇಳ್ತಾರೆ. ತನ್ನ ತ್ಯಾಗ ಬೇಕಂತ ಹೇಳ್ತಾರೆ. ನಮ್ಮ ಅರ್ಥ ಹೇಳ್ಕೊಂತ ಬರ್ತಾರೆ. ಸ್ವಲ್ಪ ನಾನು ಕೇಳ್ತೀನಿ, ಒಂದು ಮನಿತನ ಚಂದಾಗಿ ನಡಿಬೇಕಾದ್ರೆ ಅವನಲ್ಲಿ ತ್ಯಾಗ ಮನೋಭಾವ ಇತ್ತಂದ್ರೆ ಆ ಮನುಷ್ಯನ ದ್ವೇಷ ಇಲ್ದ ನಡಿತೈತ. ಅಂದ್ರ ನೋಡ್ರಿ, ಒಬ್ಬ ಹೇಳಿದ್ರು ಇಬ್ರು ಅಣ್ಣ ತಮ್ಮ ಇದ್ರಂತ, ಬಾಳ ದಿವಸದಿಂದ ಕೂಡಿದ್ರಂತ. ಅವಾಗ ಒಂದಿನ ಏನ್ ಮಾಡಿದ ಅಂತ ಕೇಳಿದ್ರೆ ಆ ಬಾಳೆಯನ್ನ ತಗೊಂಡಿದ್ದಂತ, ತನ್ನ ಮಕ್ಕಳ ಕೈನ 2 ಬಾಳೆಯನ್ನು ತಗೊಂಡಿದ್ದಂತ. ಅವು ಮಕ್ಕಳು ಬಂದಂತ ಓಡಿಕೆ ಆಗ್ತ ಕೊಡ್ಬೇಕಂತ ಹಿಂಗ್ ಕೈಯಾಗಿದ್ದು ಆ ಮಗ ಬಂದು ಈ ಮಗ ಕೊಡ್ಬೇಕಂತ ಇಟ್ಕೊಂಡಿಂತ ಅವನ ಮಗ ಈಚೆ ಕಡೆ ಬಂತಂತ, ಈ ಮಗ ಆಚೆ ಕಡೆ ಬಂತಂತ. ಬಾಳೆಯನ್ನು ಏನಾಯ್ತು, ಒಂದ್ ದೊಡ್ಡದು ಒಂದು ಸಾಂಗ್ ಇತ್ತು. ಅವ ಹಿಂಗ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು, ಕೈ ಹಿಂಗ ಮಾಡಿದಂತ. ಅವಾಗ ನಂತ ಅವ್ರಿಗೆ ಕುಂತ್ಕೊಂಡು ಅವ್ರ ಸಾಮಾನು ಉಳಿದಂತೆ. ಇನ್ನು ಬೇಡ ನಾನು ಯಾವಾಗ ಇದು ನಿನ್ನಲ್ಲಿ ದ್ವೇಷ ಮನೋಭಾವ ಬಂತು, ಭಿನ್ನ ಮನೋಭಾವ ಬಂತು, ಇನ್ನು ಕೂಡಿರುವುದಿಲ್ಲ. ಅಂದ್ರ ಎಲ್ಲಿ ಮಠ ನಮಗೆ ತ್ಯಾಗ ಮನೋಪೂರ್ವಕವಾಗಿ ತ್ಯಾಗದಿಂದ ನಾವು ಬದುಕ್ತೇವೋ ಅಲ್ಲಿ ತನಕ ದ್ವೇಷ ನಮ್ಮಲ್ಲಿ ಹೋಗುದಿಲ್ಲ. ಸಾಮಾನ್ಯವಾಗಿ ಹೇಳಲಿಕ್ಕೆ ಬರ್ತದ, ಯಾಕಂದ್ರ ನಿಜಗೊಂಡು ಹೇಳ್ಕೊಂತ ಬರ್ತಾರ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದು ಚಂದ ಅಮಮ ಅಂತ ನಾವು ಆಶ್ಚರ್ಯ ಅಂತ ಹೇಳ್ತಾನೆ. ಹಂಗಷ್ಟ ಅದರಿಂದ ಎಲ್ಲರೂ ಕೂಡ ವೈರತ್ವ ಇಲ್ಲ ಇರೋದು ಬಹಳ ಕಷ್ಟ ಅದ. ಅದನ್ನ ಸಾಧನೆ ಮಾಡ್ಬೇಕಾಗ್ತದ. ಅದು ಎಲ್ಲಿ ಸಾಧನ ನಮಗ ತಿಳಿತದ ಅಂತ ಕೇಳಿದ್ರೆ ಮಹಾತ್ಮರ ಒಂದು ಸಂಘದೊಳಗ, ಸಂತರ ಸಂಘದೊಳಗ, ಶರಣರ ಸೇವೆಯೊಳಗ ಅದೇನಾಗ್ತದಂದ್ರ ನಮ್ಮಲ್ಲಿ ದ್ವೇಷ ಮನೋಭಾವಗಳ ತಮ್ಮಿಂತಾವ ಹೋಗ್ತವ. ಹೇಳ್ತೀನಿ, ಹೆಂಗ ಸರ್ಕಾರ ಹಚ್ಚುತ್ತಾ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅರಿವಿಗೆ ತನ್ನಿಂದ ತಾನ ಹೆಂಗ ಹೊಲಸು ಹೋಗ್ತದೋ ಹಂಗ ನಾವು ಶರಣರ ಸಂತರ ಮಹಾತ್ಮರ ಸಂಘದೊಳಗ ಈ ವಿಚಾರವನ್ನ ನಾವು ಹಚ್ತಾ ಹೋದಿವಿ ಅಂತಂದ್ರ ಆ ಮನಸ್ಸಿಗೆ ನಮ್ಮಲ್ಲಿ ಮನಸ್ಸಿನಲ್ಲಿರುವಂತಹ ದ್ವೇಷ ಮನೋಭಾವ ಏನಿಲ್ಲ ಅದಾವಲ್ಲ, ಅದೊಂದ ಅಲ್ಲ ಏನಿಲ್ಲ ಅದರೊಳಗ ಅವೆಲ್ಲ ಏನಾಗ್ತಾವ ಅಂತ ಕೇಳಿದ್ರೆ ತಮ್ಮಿಂದ ತಾವ ಹೋಗ್ತಾವ. ನಾವೇನ್ ಪ್ರಯತ್ನ ಮಾಡಬೇಕಾಗಿಲ್ಲ. ಇದನ್ನ ಮೊದಲ ಇದನ್ನ ಶ್ರವಣಕ್ಕೆ ಬರ್ತಬೇಕು. ಆ ಶ್ರವಣದ ಬಲದಿಂದ ಏನಾಗ್ತದ ಅಂತ ಕೇಳಿದ್ರೆ ಅದು ಒಂದು ಕಲ್ಲು ಹೊಡಿಬೇಕಾಗಿತ್ತಂದ್ರ, ಇವತ್ತು ಒಡ್ಡ ಒಂದು ಕಲ್ಲು ಹೊಡಿಬೇಕಾಗಿತ್ತಂದ್ರ ಒಂದು ಪೆಟ್ಟಿಗೆನ ಹೊಡಿದಿಲ್ಲ, ಹೊಡಿತೈತೆ ಅಂದ್ರೆ ಒಂದು ಕಟ್ಟಿಂಗ್ ಹೊಡೋದಂದ್ರೆ ಹೊಡಿತೈತೆನ, ಹೊಡಿದಿಲ್ಲ. ಅದು ಎಷ್ಟೋ ಪೆಟ್ಟಿಗೆ ಆ ಕಲ್ಲು ಹೊಡಿತೈತಿ. ಆ ಕಡಿ ಪೆಟ್ಟಿಗೆ ಹೊಡಿತಂತಾನ, ಇದ ಕಟ್ಟಕ್ಕೆ ಹೊಡಿತಂತಾನ ಇಲ್ಲ, ಅದಕ್ಕೆ ಪೆಟ್ಟು ಬಿದ್ದುಕೊಂತ ಬಂದು ಕಡಿ ಪೆಟ್ಟಿಗೆ ಹೊಡಿತದ. ಹಂಗ ನಮ್ಮಲ್ಲಿ ಏನದ ಅಂತ ಕೇಳಿದ್ರೆ ಇಂಥ ಮಹಾತ್ಮರ ಒಂದು ಸಂಪರ್ಕದಿಂದ
ಅಂತ ತತ್ವಜ್ಞಾನಿಗಳ ಸಂಪರ್ಕದಿಂದ ನಾವು ಇಂಥ ತತ್ವ ವಿಚಾರವನ್ನ ಕೇಳ್ತಾ ಹೋದಂಗ ಏನಾಗ್ತದ ಅಂತ ಹೇಳಿದ್ರೆ ನಮ್ಮಲ್ಲಿ ದ್ವೇಷ ಮನೋಭಾವ ಏನಾಗ್ತದಂದ್ರ ಪರಿವರ್ತನ ಆಗ್ತದ. ಯಾಕಂತಂದ್ರ ಇದು ಸಾಮಾನ್ಯವಾಗಿ ಬಹುಜನ್ಮ ನಾಮಂತ್ಯ ಪ್ರಪದ್ಯತೆ ಅಂತ ಹೇಳ್ತಾನ. ವಾಸುದೇವ ಸರ್ವಮಿತಿ ಪ್ರೋಕ್ತಃ, ಅದು ಜ್ಞಾನಿಗೆ ಮಾತ್ರ ಸಾಧ್ಯ ಆಗ್ತದ. ದ್ವೇಷವನ್ನು ಕಳ್ಕೊಳ್ಳೋದು ಜ್ಞಾನಿಗೆ. ಯಾವಾಗ ಯೇಸು ಹೇಳ್ತಾನ, ನಾವು ಎಲ್ಲಿ ಅರ್ಜಿ ಮಠನು ದ್ವೇಷ ಮಾಡ್ಲಿಲ್ಲ ನಾವು. ಯಾವ ಒಂದು ಯಹೂದಿಗಳು ಕೈಗೆ ಮೇಳಿ ಬಿಡಿದ್ರು, ಕಾಲಿಗೆ ಮೇಳಿ ಬಿಡಿದ್ರು, ಮ್ಯಾಲಕ್ಕ ನಿಂದ್ರಿಸಿದ್ರು, ಆದ್ರೂ ಅವಾಗ ಹೇಳಿದ, ಹೇ ಪರಮಾತ್ಮ, ಈ ಯಹೂದಿಗಳನ್ನ ಇವರನ್ನ ಕ್ಷಮಿಸು ಎಂತ ಬುದ್ಧಿ. ಅಥವಾ ಹೇಳ್ತದೆ ಗುರುಗಳು, ಕ್ಷಮಿಸುವುದು ದೇವನ ಸ್ವಭಾವ, ತಪ್ಪು ಮಾಡುವುದು ಮಾನವನ. ಮಾಡ್ತದಲ್ಲ ಮಾನವ ತಿಳುವಳಿಕೆಯಿಂದ ಮಾಡ್ತಾನಪ್ಪ, ಕ್ಷಮಾ ಮಾಡುವಂತ ಎಂತ ಮನೋಭಾವ. ಅದಕ್ಕೆ ಹೇಳ್ತಾರೆ ಹಿಂಗ ಎಲ್ಲಾ ವಿಚಾರ ಸಿಗ್ತಾವ ನೋಡ್ರಿ. ನಮಗ ಏನೆಲ್ಲ ಇನ್ನೂ ಅನೇಕ ವಿಚಾರಗಳು ಸಿಗ್ತಾವ. ದೇಶ ನೋಡ್ರಿ, ದೇಶ ಯಾಕಂತ ಹೇಳಿದ್ರೆ ಮಂದಮತಿ ವಿನ ಅಂದ್ರಪ್ಪ ನಮಗಿವತ್ತು ಮಂದಮತಿ ನಿಂದಿಸಿದವಳಿ ತಾಳಿ ಕೊಂಡವನಿಂದ ಬುದ್ಧಿಲ್ಲದ ಹೊಳ್ಳಿ ಏನಾರ ಜಗತ್ತು ದ್ವೇಷ ಮಾಡಿದಂಗ ಆತಲ್ಲ, ದ್ವೇಷ ಮಾಡಿದಂಗ ಆತಲ್ಲ. ಮಂದಮತಿ ಅಂತ ತಿಳ್ಕೊಳಕ ಮಹತ್ವದ ಯುಕ್ತಿಗಳು ಸಿಗ್ತಾವ ನಮ್ಮಲ್ಲಿ. ಈ ದ್ವೇಷವನ್ನು ಕಳ್ಕೊಳಕ ಎಲ್ಲಿ ಯುಕ್ತಿ ಸಿಗ್ತಾವಪ್ಪ ಅಂತ ಹೇಳಿದ್ರ ಅಂತ ಸಜ್ಜನರ, ಸಂತರ, ಮಹಾತ್ಮರ, ಜ್ಞಾನಿಗಳ ಸಂಪರ್ಕದೊಳಗ ನಮಗ ಆ ಏನ ಇನ್ನೊಂದು ಜೀವಿಗಳ ಕೂಡ ದ್ವೇಷವಂದ ನಡ್ಕೊಳ್ಳಾರ್ದಂಗ ನಡೆಯುವಂತ ಯುಕ್ತಿಗಳು ಏನೆಲ್ಲ ಸಿಗ್ತಾವ ಅಂತ ಕೇಳಿದ್ರ ಮಹಾತ್ಮರ ಸಂಪರ್ಕದಿಂದ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ನಿರಂತರವಾಗಿ ಹೇಳ್ತಿದ್ರು ಅಪಾರ ಅಂದ್ರಂತ, ಸರ್ ಇದು ಎಲ್ಲ ಯಾವಾಗ ನನಗ ಆಗ್ತದ್ರಿ ಅಂತ ಕೇಳಿದ್ರು. ಇಂಥ ದ್ವೇಷ ಮನೋಭಾವವನ್ನು ಕಳ್ಕೊಂಡಾಗ್ತ ಆತ್ಮಜ್ಞಾನವನ್ನು ಯಾವಾಗ ನಮಗ ನಿಮ್ಮಂಗ ಪ್ರಾಪ್ತಿ ಆಗ್ತದ ಅಂತ ಗುರುಗಳ ಆತ್ಮನ ಪದಗಳನ್ನು ಕೇಳಿದಾಗ ಗುರುಗಳಿಗೆ ಹೇಳಿದ್ರಂತ, ಬಿಡದ ನಮ್ಮ ಸಂಘದೊಳಗೆ ಇದ್ರ ಆಗ್ತದೆ. ಬಟ್ ನಮ್ಮ ಸಂಪರ್ಕದೊಳಗೆ ನೀವು ಬಿಡದ ಇದ್ರೆ ಆಗ್ತದೆ. ಹಂಗ ನಾವು ಏನ್ ಮಾಡ್ಬೇಕೈತಂದ್ರ ಇದೇನವ್ರು ಹಾಕಿ ಕೊಟ್ಟು ಹೋಗಿದಾರಲ್ಲ ಈ ಯಾವ ಒಂದು ಸಂಘವನ್ನ ಅವ್ರು ವರ್ಷಕ್ಕೆ ಹೋಗಿಲ್ಲ. ಯಾಕಂತಂದ್ರ ನಮ್ಮ ಅಜ್ಜ ಹೇಳ್ತಿರ್ ಒಂದು ಉದಾಹರಣೆ ನೆನಪಿಟ್ಟು, ಇವತ್ತು ಒಬ್ಬ ಸೌಕಾರನಂತೆ ಹೋಗಿ ಅಥವಾ ಒಬ್ಬ ಮಾಲೀಕ ಶ್ರೀಮಂತರಂತೆ ಹೋಗಿ ನನಗೆ ಬಿತ್ತಾಕೊಂಡು ಸಕ್ರಿ ಕಾಳು ಇರೋದಿಲ್ಲ, ಏನ್ ಮಾಡಿ ನನ್ ಕೇಳಿದ್ರೆ ಇಸ್ಕೊಂಡು ಬರ್ತೇನೆ ನಾ ಹೋಗಿ, ಸೌಕಾರ ಒಂದು ಪಾವ ಪಡಿ ಹಾಕೋದು. ಅವ ಏನ್ ಒಯ್ಯಪ್ಪ ಯಾರು ಬೇಡ ಅಂತ ಒಂದು ಹೋಗ್ಬಿಟ್ಟು ಅವರ ತಾತ ಹೋದ್ರು ಸಿಕ್ಕದು ನಾವು ರೊಕ್ಕ ಬೇಡ. ಅದನ್ನ ತಗೊಂಡು ಬಂದು ಕಾಸು ನಾನು ಪಲ್ಯ ಮಾಡ್ಕೊಂಡು ತಿಂದ್ಕೊಟ್ಟಂದ್ರ ಏನಾಗ್ತದ? ಅದನ್ನ ತಂದು ನನ್ನ ಭೂಮಿಯನ್ನ ಹಸನ ಮಾಡಿ ಕ್ಯಾಸ ಅವ ಹೆಂಗ ಬಿತ್ತಿ ಬೆಳೆದ ಕಾಸ ನನಗ್ ಕೊಟ್ಟಿದ್ದ. ಹಂಗ ನನ್ನ ಭೂಮಿಯ ಹೃದಯ ಭೂಮಿಯನ್ನು ಹಸನ ಮಾಡಿಕೊಂಡು ಕಾಸ ಆ ವಿಚಾರಗಳನ್ನ ಬಿತ್ತಿ ಕಾಸ ಇನ್ನೊಬ್ಬರಿಗೆ ಯಾವಾಗ ನಾ ಅದನ್ನ ಕೊಡ್ತೇನೆ, ಆ ಕಾಳು ಬೆಳೆದ ಆ ಭೂಮಿಯಾಗಿನ ಕಾಳು ಮತ್ತಾರ ಕೊಟ್ಟೆ ಅವಾಗ ಅವನ್ ಋಣ ಮುಡ್ತ. ಹೌದಿಲ್ಲ? ಇವತ್ತ ಯಾವನು ನನ್ನ ಬೈತಾನ, ಯಾವ ನಿಂದಿಸ್ತಾನ, ಯಾವ ಸ್ತುತಿ ಮಾಡ್ತಾನ, ಯಾವ ಹೊಡಿತಾನ, ಯಾವ ಪ್ರೀತಿ ಮಾಡ್ತಾನ, ಇದನ್ನ ಯಾವುದೂ ಮನಸ್ಸಿಗೆ ಹತ್ಕೋಬೇಡ ಅಂತ ಹೇಳಿದಾರ. ನನ್ನ ಅರ್ಥನ ಹೌದಪ್ಪ. ಅವಾಗ ಯಾವಾಗ ನಾವು ಈ ಏನೆಲ್ಲವನ್ನ ಹತ್ತಿಗೊಳ್ದು ಯಾವಾಗ ಈ ಮನಸ್ಸಿಗೆ ಬಿಡುತ್ತೇವೋ ಅವಾಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಶಾಂತಿ, ಸಮಾಧಾನ. ಅವ್ರ ಗುರುಗಳ ಮಾತು ಕೇಳಿ ಕೆಲಸ ಹೌದು, ನಾವು ದ್ವೇಷ ಮಾಡಬಾರ್ದಲ್ಲಪ್ಪ, ದ್ವೇಷ ನಾವು ಮಾಡಬಾರ್ದಲ್ಲ. ಅಷ್ಟಾದ್ರೂ ಅವರು ದ್ವೇಷವನ್ನು ಮಾಡಲಿಲ್ಲ. ಯಾವುದು ಹತ್ಕೋಬೇಡ ಅಂತ ಹೇಳಿದಾರ ಅಪ್ಪ ಅವ್ರನ್ನ. ಹತ್ಕೊಂಡ್ರೆ ಅದಕ್ಕೆ ಆಗ್ತದ, ಹತ್ಕೊಂಡಿದ್ರೆ ಯಾಕೆ ಅಂತ ಒಂದು ಅಂತವರ ಸಂಪರ್ಕದೊಳಗೆ ಆತ್ಮರ ಜ್ಞಾನಿಗಳ ಒಂದು ಸಂಪರ್ಕದೊಳಗಿದ್ರ ಅವೆಲ್ಲ ಏನೆಲ್ಲ ವಿಚಾರಗಳು ತಿಳಿತಾವ. ಹಂಗ ನಾವ್ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ನಮ್ಮ ಜೀವನದೊಳಗೂ ಏನೆಲ್ಲ ಬರ್ತಿರ್ತಾವ ಅವನ್ನ ನಾವು ಏನ್ ಮಾಡ್ಬೇಕಾಗ್ತದ ಅಂತ ಕೇಳಿದ್ರೆ ವಿಚಾರದಿಂದನ. ಅಪ್ಪ ಅವ್ರು ಹೇಳ್ತಾರ, ಪ್ರತಿ ಹೆಜ್ಜೆಗೂ ವಿಚಾರ ಮಾಡ್ಬೇಕು. ಹೆಜ್ಜೆ ಕಿತ್ತಿಟ್ರೆ ವಿಚಾರ ಮಾಡ್ಬೇಕ.
ಹಂಗ ವಿಚಾರ ಮಾಡಿ ಕೆಲಸ ಏನ್ ಮಾಡ್ಬೇಕಂದ್ರ ಅವನ ಸರಿಸಿ ಹಾಕ್ಲಿಕ್ಕೆ ಬರ್ತದೆ. ಅಂದಾಗ ಏನಾಗ್ತದ್ರ ಎಲ್ಲರಿಗೂ ಕೂಡ ವೈರತ್ವ ಇಲ್ದಂಗ ನಮಗ ನಡ್ಲಿಕ್ಕೆ ಬರ್ತದೆ. ಇಲ್ಲ ಅಂತಂದ್ರ ಮಾತಿಗೂ ಹೆಜ್ಜಿಗೂ ವೈರತ್ವ ಬರ್ತದೆ. ಒಂದ್ ಏನಾರ ನಾನ್ ಸ್ವಲ್ಪ ಹೋಗಿತ್ತು ಅಂದ್ರ ಚಲೋ ಆಗ್ತದೆ. ನಾ ಏನಂದಿನಿ ಅವಾಗ ಎಷ್ಟು ಅದ್ರ ನೋಡ್ರಿ ಬರೀ ಒಂದು ಮಾತಿನಿಂದ ಅದಕ್ಕೆ ಹೇಳ್ತಾರ, ಮಾತಿನಿಂದ ಇಷ್ಟೆಲ್ಲ ಏನಾಗ್ತದ್ರ ದ್ವೇಷ ನಮ್ಮಲ್ಲಿ ಜನ್ಮಾಂತರ ಬಂದದರೆ ಅದೇನು ಈಗಿಂದ ಅಲ್ಲ, ಅನೇಕ ಜನ್ಮಗಳಿಂದ ಗತ ಜನ್ಮದಿಂದನ ಇದು ನಮಗ ತುಂಬಿಕೊಂಡು ಬಂದದ. ಅದಕ್ಕಾಗಿ ಏನ್ ಮಾಡ್ಬೇಕಂತ ಕೇಳಿದ್ರ ಇದನ್ನ ನಿರಂತರವಾಗಿ ಒಂದು ಶಾಸ್ತ್ರ ವಿಚಾರ, ಸದ್ವಿವೇಕ, ವಿವೇಕನ ಮುಖ್ಯ ಔಷಧ. ಇದಕ್ಕೆಲ್ಲಕ್ಕೂ ಔಷಧ ಏನಪ್ಪಾ ಅಂತ ಕೇಳಿದ್ರ ವಿವೇಕ ಅಂತ ಹೇಳ್ತಾನ. ಯಾರು ವಿವೇಕವಂತರು ಇರ್ತಾರ ಅಂದ್ರೆ ವಿವೇಕ ಅಂದ್ರೆ ವಿಚಾರ ಮಾಡ್ತಾರ. ಯಾವುದು ನಿತ್ಯದ, ಯಾವುದು ಅನಿತ್ಯದ, ಯಾವುದು ಸತ್ಯದ, ಯಾವುದು ಅಸತ್ಯದ ಅನ್ನುವಂತ ವಿಚಾರ ಯಾರಿಗೆ ಬರ್ತದ ಅವ್ರೆಲ್ಲವನ್ನ ತರಿಸ್ಲಾಕ್ ಪ್ರಯತ್ನ ಮಾಡ್ತಾನೆ. ವಿವೇಕ ಇಲ್ಲ ಅಂತ ಕೇಳಿ, ವಿವೇಕ ಜಾಗೃತ ಆಗ್ಲಿಲ್ಲ ನಮ್ಮಲ್ಲಿ ಅಂತ ಕೇಳಿದ್ರ ನಮ್ಮನ್ನೇನ್ ಮಾಡ್ಬಿಡ್ತದ ಅಂತಂದ್ರೆ ದ್ವೇಷ, ವ್ಯಾಮೋಹ, ಕ್ರೋಧ ಇವಕ್ಕೆಲ್ಲಕ್ಕೂ ಸಿಲುಕಿ ಕಾಡ್ತದೆ. ನಮ್ಮನ್ನ ಏನ್ ಮಾಡ್ತದ ಅಂತ ಕೇಳಿದ್ರ ಅಧೋಗತಿಗೆ ಹೋಗ್ತದ. ಅದಕ್ಕೆ ನಾವು ವಿಚಾರ ಮಾಡ್ಬೇಕಾಗೈತಿ ನಿರಂತರವಾಗಿ. ನಾವೇನ್ ಮಾಡ್ಬೇಕಾಗಿತ್ತಲ್ಲ ಅಂತವರ ಸಂಪರ್ಕದೊಳಗಿದ್ದು ಜ್ಞಾನಿಗಳ, ಮಹಾತ್ಮರ, ಸಂತರ, ಶಿವ. ಇದು ಇನ್ನೊಂದು ಮಾತು ಶರಣರದ ನೆನಪಾಗ್ತದ. ಮಾತಿನ ಮಾಲಯ ಲಪ್ಪುವುದೇ ಭಕ್ತಿ. ಬರೀ ಮಾತಾಡಿದ್ರೆ ಇದು ಆಗೋದಿಲ್ಲ. ಇದು ಬರೀ ಮಾತಿನಿಂದ ಅಷ್ಟ ಇಲ್ಲ. ಸ್ವನು ಸವಿಯದನ್ನಕ್ಕ, ಮನ ಸವಿಯದನ್ನಕ್ಕ, ದನ ಸವಿಯದ ಅನ್ನಕ್ಕ ಅಪ್ಪುದೇ ಭಕ್ತಿ. ಮಾತಿನಿಂದ ಬರೀ ಅಷ್ಟ ಇಲ್ಲ, ಇದು ಮನಸ್ಸಿನಿಂದನ ಬರಬೇಕಾಗ್ತದ. ಇದು ಮನಸ್ಸ ಹೃದಯದೊಳಗ ಪರಿಪಕ್ವವಾದಂತ ಹೃದಯದಿಂದನ ಇದು ಬರಬೇಕಾಗ್ತದ. ಅದಕ್ಕಾಗಿ ನಿರಂತರವಾಗಿ ಸಂತರ ನೋಡ್ರಿ ಹೇಳ್ಕೊಂತ ಬರ್ತಾರ. ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ. ಗೋಶ್ವರ ಶಿವಚಿಂತನೆ, ಶಿವಧ್ಯಾನದಲ್ಲಿ ಇವರದಿದ್ದೊಳಗ ಸತ್ತವ್ರು ಯಾರಪ್ಪ? ವ್ಯರ್ಥವಾಗಿ ಮಣಿಯ ನೆನಸಿ ದಿನವ ಕಳೆಯಲು ಬೇಡ, ಕನಿಯ ಪೂಜಿಸಿ ದಿನವ ಕಳೆಯಲು ಬೇಡ. ಕ್ಷಣವಾದರೂ ಇಂಥವರ ಸಂಘದೊಳಗೆ ಇದ್ದುಕೊಂಡು ಕಾಸುತ್ತೆ ವೇಷವನ್ನು ಕಳಕು. ಕ್ಷಣವಾದರೂ ನಿಜದ ನಿನ್ನವೇ ಸಾಕು. ಬೆಂಕಿಯೊಳಗುಳ್ಳ ಬಿಸಿ ನೀರೊಳಗುಂಟೆ, ಬೆಂಕಿಯೊಳಗಿರುವಂತಹ ಬಿಸಿ ನೀರಾಗಿನಾರ ಸುಟ್ಟಿದ್ದೇನು ಸುಧಾಕ್ ಸಾಧ್ಯವಿಲ್ಲ ಅಂತ ಎಲ್ಲ ವಿಚಾರಗಳನ್ನ ಹೇಳ್ತಾ ಬರ್ತಾರ. ಸಾಮಾನ್ಯವಾಗಿ ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ. ಸಾಕಷ್ಟು ಮಂದಿ ಬಹಳ ದೊಡ್ಡವರದಾರ, ಅವರೆಲ್ಲ ದೊಡ್ಡ ಹಿರಿಯರು ಏನಂತ ಕೇಳಿದ್ರೆ ಹಿರಿಯರಲ್ಲ, ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ. ಕುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲರೂ ಹಿರಿಯರೇ. ಅನು ಮರೆತು ಘನವನರಿತು ಹಿರಿದು ಕೆರಿದು ಎಂಬ ಭೇದವ ಮರೆತು ಒಂದ ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಇವೆಲ್ಲ ಅಜ್ಞಾನಿಗಳೆಲ್ಲರೂ ಹಿರಿಯರು. ತಾನಾರುವನು ಅಂತ ತಿಳ್ಕೋದೆ ಅಂತ ಯಾವ ತಾನಾರು ಅಂತ ತಿಳ್ಕೊಂಡಾಗ ದ್ವೇಷ ಹೋಗ್ತದ. ಈ ದೇಹ ಭಾವದಿಂದನ, ಯಾಕಂದ್ರೆ ಇದು ನಾನು ಅನ್ನೋದಕ್ಕ ಏನಾರ ಯಾರ ಅಂದ್ರ ದ್ವೇಷ ಬರ್ತದ ಹೊರತು ಇದ ಮೂಲಕ್ಕೆ ಹೋಗ್ಬಿಟ್ರ ಅದ್ರ ಸಾಮಾನ್ಯಕ್ಕೆ ವಿಚಾರ ಇರ್ತದ. ಮೂಲ ಏನಪ್ಪಾ ಅಂತ ಕೇಳಿದ್ರ ಇದು ಶರೀರ ಏನದಪ್ಪ ಅಂತ ಹೇಳಿದ್ರ ನೆಲ, ನೀರು, ಕಿಚ್ಚು, ಗಾಳಿ, ಬಯಲು ಕೂಡಿಯದೆ ಪಿಂಡವೇ ತಾನೆಂಬ ಮಿಥ್ಯ ಚರ್ಮ ದೇಹಿಗಳಿಗೆ ಏನೆಂಬೆನಯ್ಯ. ಇದೆಲ್ಲ ನೆಲ, ನೀರು, ಕಿಚ್ಚು, ಗಾಳಿ, ಬಯಲು 5 ಮಂದಿ ಜಾಡಿಯಿಂದ ಕೂಡಿಕೊಂಡದ. ಇದಕ್ಕೆ ಯಾರು ಏನಾರ ಅಂತಂದ್ರ ದ್ವೇಷ ಯಾಕೆ ಮಾಡ್ತೀಯಪ್ಪ? ತಾನಲ್ಲದ ಇದು ದೇಹ. ಇದು ನೆಲವಲ್ಲದ, ನೀರಲ್ಲದ, ಕಿತ್ತಲ್ಲದ, ಬಯಲಲ್ಲದ, ನೀನ್ ಒಳಗಿರುವಂತ ಸ್ವಯಂ ಶುದ್ಧ ಪ್ರಕಾಶ ಆತ್ಮ ಸ್ವರೂಪ ನೀನಿದ್ದಿ ಅಂತ ನೀನು ತಿಳ್ಕೊಂಡು ಕಾಸ ಈ ದ್ವೇಷವನ್ನು ಕಳ್ಕೋಬೇಕಾಗ್ತದ. ಅಂದ್ರ ನಾವು ಈ ಮಾನವ ಜನ್ಮದೊಳಗ ಬಂದ್ಬೇಕ ಸಾಮಾನ್ಯವಾಗಿ ಇಂಥ ದ್ವೇಷ ಮನೋಭಾವನೆಯನ್ನು ಕಳ್ಕೊಂಡ ಅದಕ್ಕೆ ಪರಸ್ಪರ ಒಬ್ಬರನ್ನ ನಾವು ಒಬ್ಬರ ಪ್ರೀತಿಯಿಂದ ಕಾಣೋದ್ರಿಂದ ಏನಾಗ್ತದ ಅಂತ ಹೇಳಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಅವನೇ ಜ್ಞಾನಿ. ಯಾರು ಎಲ್ಲರನ್ನ ಪ್ರೀತಿ ಮಾಡ್ತಾನ ಅವನ ಜ್ಞಾನಿ. ಯಾರನಾರ ಒಬ್ಬನಾರ ದ್ವೇಷ ಬೆಳೆದ್ರ ಅವ ಜ್ಞಾನಿನ ಅಲ್ಲ. ಯಾಕ? ಸಮತಾ ಗುಣ ಸಮಾಧಾನ ಗುಣ ಉಳ್ಳವನೇ ಶಿವನಾಗುವನು. ಯಾರ ಸಮತಾ ಗುಣ ಇರ್ತದ, ಸಮಾಧಾನ ಗುಣ ಇರ್ತದ, ಅವನ ಜ್ಞಾನಿ ಆಗ್ತಾನ. ಅದಕ್ಕಾಗಿ ಇದರ ಎಲ್ಲರೊಳಗೆ ಯಾರು ಕೂಡ ದ್ವೇಷ ಮಾಡದೇ ಇದ್ರೆ ನೀನು ಪರಮಾತ್ಮನ ಸ್ವರೂಪನ ಆಗ್ತೇವ. ಅಂತ ಯಾವ
ದ್ವೇಷ ಮನೋಭಾವಗಳನ್ನ ನಾವು ಕಳ್ಕೋಬೇಕಂತೆ ಅಂತ ಮಹಾತ್ಮರ ಸಂಘದೊಳಗ ಅವರ ಸೇವೆಯನ್ನ ಮಾಡಿ ಅವರ ವಿಚಾರಗಳನ್ನ ನಾವು ಕೇಳ್ತಾ ಯಾವ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ಳು ಅಂತ ಹೇಳಿ ನಾನು ಯಾರು ಅಗುತ್ತ ಜೀವನ ಆ ಸದ್ಗುರುನಾಥನ ಪಾದಕರ್ಪಿಸ್ತೀನಿ. ಓಂ ಸತ್.